ಆ್ಯಕ್ಚುಲಿ ಕನ್ನಡ ಚಿತ್ರರಂಗ ಅಂತ ಹೇಳುವಂಥದ್ದು ಆ್ಯಕ್ಚುಲಿ ಕೇವಲ ಒಬ್ಬ ನಟರ ಮೇಲೆ ನಿಂತಿರುವಂಥದ್ದಲ್ಲ ಇದು. ಸಾಕಷ್ಟು ನಟರುಗಳ ಒಂದು ಶ್ರಮ ಇದೆ ಇಲ್ಲಿ ತನಕ ಬಂದು ಬೆಳೆದಿರೋದಕ್ಕೆ ಆ ಥರದ್ದೆಲ್ಲ. ಬಟ್ ಎಲ್ಲೋ ಒಂದು ಕಡೆ ಎಲ್ಲರೂ ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿ ಕಪ್ಪು ಛಾಯೆ ಇದು, ಕಪ್ಪು ನೆರಳು ಬಿದ್ದಾಗ ಆಗಿದೆ, ಇಂಡಸ್ಟ್ರಿಗೆ ಎತ್ತೋದು ಬಹಳ ಕಷ್ಟ, ಆ ರೀತಿ ಎಲ್ಲ ಮಾತುಗಳು ಕೇಳಿ ಬರ್ತಾ ಇವೆ. ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, 250 ಪಿಕ್ಚರ್ ಆಗುತ್ತೆ, ಅದ್ರಲ್ಲಿ ದರ್ಶನ್ದು ವರ್ಷಕ್ಕೆ ಇರೋದು 1 ಅಥವಾ 2. ದರ್ಶನ್ನೇ ಮಾಡಿರೋದು 50-60 ಪಿಕ್ಚರು. ಸೊ ಅದು ಒಂದು ತೆಗೆದ ತಕ್ಷಣ ಅದೆಲ್ಲ ಚೇಂಜ್ ಆಗುತ್ತೆ ಅನ್ನೋದಿಲ್ಲ. ನಾವು ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡನ್ನು ಇಡೀ ಭಾರತದಲ್ಲಿ, ಇಡೀ ವಿಶ್ವದಲ್ಲಿ ನಮ್ಮನಿಗೆ ಗುರ್ತು ಹಿಡಿತಾ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ. ರಜನಿಕಾಂತ್ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಚಿರಂಜೀವಿ ಆಗಿರ್ಬೋದು, ಅಪಾರವಾದ ಗೌರವವನ್ನು ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ದರ್ಶನ್ ತಲೆ ತೆಗೆಸುವ ಕೆಲಸ ಮಾಡಿದ್ದಾರೆ. ನಮ್ಮನ್ನು ಒಂದು ಕಡೆ ಈ ಡಿಸ್ಕಷನ್ಗೆ ಇಷ್ಟೊಂದು ಇತ್ತ ಅವ್ರದ್ದು ಚರಿತ್ರೆ, ಇಷ್ಟೊಂದು ಅವ್ರದ್ದು ಇತ್ತ ಅನ್ನೋದನ್ನು ಈಗ ಮಾತಾಡ್ತಾ ಇದ್ದಾರೆ. ಸೊ ಇದ್ರ ಒಂದರಿಂದ ಕನ್ನಡ ಇಂಡಸ್ಟ್ರಿ ಏನು ಆಗೋದಿಲ್ಲ. ನಡೀತಾ ಇರುತ್ತೆ, ಸೂರ್ಯ ಉದಯ ಆಗ್ತಾ ಇರುತ್ತೆ, ಜನರು ಹೊಟ್ಟೆ ಹಸಿಯುತ್ತೆ, ಅಡುಗೆ ಮಾಡ್ಕೊತಾರೆ, ತಿಂತಾರೆ. ಯಾರೋ ಒಂದೇನೋ ಆಗಿದೆ ಅಂಥೇಳಿ ಅಡುಗೆ ಮಾಡೋದೇನು ನಿಲ್ಲಿಸಲ್ಲ. ಯಾರ ಮನೇಲಿ ಸಾವಾಗಿದೆ ಅಂಥೇಳಿ ಅಡುಗೆ ಮಾಡೋದು ನಿಲ್ಲಿಸ್ತೀರಾ? ನಡೀತಾನೆ ಇರುತ್ತೆ, ಫೋಟೋ ಹಾಕ್ತಾರೆ, ಫ್ರೇಮ್ ಬರುತ್ತೆ, ಒಂದು ಆ್ಯನಿವರ್ಸರಿ ಮಾಡ್ತಾರೆ, ಪುಣ್ಯತಿಥಿ ಮಾಡ್ತಾರೆ. ಈಗ ಉದಾಹರಣೆಗೆ ಎಲ್ಲವೂ ಎಷ್ಟೊಂದು ಯಾರು ಶಾಶ್ವತ ಅಲ್ಲವಲ್ಲ. ಸೊ ಎಲ್ಲವೂ ನಿಂತು ಹೋಗುತ್ತಾ? ಹಂಗೆ ಸಾಧ್ಯನೇ ಇಲ್ಲ, ಅದು ನಡ್ಕೊಂಡು ಹೋಗ್ತಾ ಇರುತ್ತೆ ಅದು.